ಕಟ್ಟಿಕೊಂಡು ತಾನು ಬೇಕಾಗುವಂಥ ಆಹಾರವನ್ನು ಕಟ್ಟಿಕೊಂಡು ಗುರುಕುಲಕ್ಕೆ ಹೋಗಬೇಕಾದ್ರೆ ಒಂದು ಪ್ರಸಂಗ ನೋಡ್ತಾನೆ ಬಸವಣ್ಣ. ಏನು? ತಮಗೆ ಪಾಠ ಮಾಡುವಂತಹ ಚಿದಂಬರ ಶಾಸ್ತ್ರಿಗಳು ಒಬ್ಬ ಹುಡುಗನ ಹಿಡ್ಕೊಂಡು ಹೊಡ್ಯಾಕತ್ತಾರ. ಸಣ್ಣ ವಯಸ್ಸಿನೊಳಗೆ ರೋಡ್ನೊಳಗೆ ಹೋಗುವಂಥ ಟೈಮ್ದೊಳಗೆ ತನಗೆ ಪಾಠ ಮಾಡುವಂಥ ಗುರುಗಳು ಚಿದಂಬರ ಶಾಸ್ತ್ರಿಗಳು ಒಬ್ಬ ಹುಡುಗನ ಹಿಡ್ಕೊಂಡು ಬೆತ್ತಲ್ಲಿ ಹೊಡ್ಯಾಕತ್ತಾರ. ಯಾಕೆ ಹೊಡ್ಯಾಕತ್ತಾರ? ಹುಡುಗನ ಹೊಡೆದು ನಾನು ಅಡ್ಡಾಡುವಂಥ ದಾರಿ ಒಳಗೆ ನಾನು ಮಾರುತೇಶ್ವರನ ಪೂಜೆ ಮಾಡಕ್ಕೆ ಹೊಂಟಿದ್ದೆ, ನಾನು ಬರುವಂಥ ದಾರಿ ಒಳಗೆ ಬಂದುಬಿಟ್ಟು ನನ್ನ ಮಡಿಯನ್ನೆಲ್ಲ ಕಲಿಸ್ಬಿಟ್ಟು ಮೈಲಿಗೆ ಮಾಡಿಬಿಟ್ಟು ನನ್ನ ದಾರಿ ಒಳಗೆ ನೀ ಬಂದಿದ್ದಕ್ಕಾಗಿ ನಿನಗೆ ಹೊಡೆತನೇ ಮುಖ್ಯ ಅಂತ ತಿಳ್ಕೊಂಡು ಬೆತ್ತದಿಂದ ಹಿಡ್ಕೊಂಡು ಹೊಡ್ಯಾಕತ್ತಿದ್ರಲ್ಲ, ಹೊಡೆಯುವಂಥ ಹುಡುಗನನ್ನು ಓಡಿ ಹೋಗಿ ತಬ್ಕೊಂಡು ಇವನ್ಯಾಕೆ ಹೊಡ್ಯಾಕತ್ತೀರಿ ನೀವು ಅಂತ ತಿಳ್ಕೊಂಡು 8 ವರ್ಷದ ಬಸವಣ್ಣ ಆ ಬಾಲಕನನ್ನು ತಬ್ಕೊಂತಾನ. ಹೊಡಿಬ್ಯಾಡ್ರಿ ಗುರುಗಳ, ಹೊಡಿಬ್ಯಾಡ್ರಿ, ಯಾಕೆ ಹೊಡ್ಯಾಕತ್ತೀರಿ, ಎದರ ಸಲುವಾಗಿ ಹೊಡ್ಯಾಕತ್ತೀರಿ, ಹೊಡಿಬ್ಯಾಡ್ರಿ ಅಂತ ತಿಳ್ಕೊಂಡು ಆ ಹುಡುಗನ ಮುಟ್ಟಿದ ಕೂಡಲೇ ಚಿದಂಬರ ಶಾಸ್ತ್ರಿಗಳಿಗೆ ಮತ್ತೊಟ್ಟು ಸಿಟ್ಟು ಬಂದ್ಬಿಡುತ್ತು. ಯಾವ ಹುಡುಗನನ್ನ ಕೈ ಮೇಲೆ ಮುಟ್ಟಬಾರದು ಅಂತ ತಿಳ್ಕೊಂಡು ಕೋಲಿನಿಂದ ಹೊಡ್ಯಾಕತ್ತೀನಿ, ಅಂತ ಹುಡುಗನನ್ನು ಮುಟ್ಟಿ ಬಿಟ್ಟಲ್ಲೋ ಬಸವಣ್ಣ, ಎಂತ ಅಪಚಾರ ಮಾಡಿಬಿಟ್ಟೆ ಅಂತ ತಿಳ್ಕೊಂಡು ಆ ಮುಟ್ಟಿದ ಕೋಲನ್ನು ತಗೊಂಡು ಅವಂಗ ಹೊಡೆದ್ರೆ ಇವನು ಪಾಪ ನನಗೆ ಬರ್ತೈತಲ್ಲ ಅಂತ ತಿಳ್ಕೊಂಡು ಬಸವಣ್ಣನ ಮೇಲೆ ಸಿಟ್ಟಾದ. ಇಂಥ ಅನೇಕ ಘಟನೆಗಳು ಅವತ್ತಿನ ಕಾಲದಾಗ ನಡೀತಿದ್ವು. ಇವತ್ತು ಪರಸ್ಪರ ಮಾತಾಡಕ್ಕೆ ಅನುಕೂಲ ಐತಿ, ನೋಡೋದಕ್ಕೆ ಕುಂದ್ರೋದಕ್ಕೆ ಅವಕಾಶ ಐತಿ. ಇಷ್ಟ ಹಾಕೊಂಡ ತಾಯಂದರು ಬಂದಿರಿ, ಇಷ್ಟ ಹಾಕೊಂಡ ಪುರುಷರು ಬಂದಿರಿ, ಒಂದೇ ಕಡೆ ಕುತ್ಕೊಂಡು ಇಷ್ಟ ಹಾಕೊಂಡ ಕೇಳಾಕತ್ತೀರಂದ್ರೆ ಇದರ ಹಿಂದೆ ದೊಡ್ಡ ಶಕ್ತಿ ಬಸವಣ್ಣನವ್ರದ್ದು ಐತೆ ಅನ್ನುವಂಥದ್ದನ್ನು ಯಾವತ್ತೂ ಮರೆಯಂಗಿಲ್ಲ ನೀವು. ಹುಡುಗನ ಪ್ರಶ್ನೆಗೆ ಉತ್ತರ ಇಲ್ಲ ಚಿದಂಬರ ಶಾಸ್ತ್ರಿಗಳವ್ರ ಹತ್ರ. ಯಾಕೆ ಆ ಹುಡುಗನನ್ನು ಹೊಡ್ಯಾಕತ್ತೀರಿ? ಈತ ಶೂದ್ರ ಅದಾನ. ಶೂದ್ರ ಇರತಕ್ಕಂಥ ವ್ಯಕ್ತಿಗಳನ್ನ ನಾವು ಮುಟ್ಟಬಾರದು, ಮುಟ್ಟಿದ್ರೆ ಪಾಪ ಬರ್ತದ, ಮೈಲಿಗೆ ಆಗ್ತದ. ಅವಾಗ ಅವ ಹೇಳ್ತಾನ, ಮತ್ತು ಶೂದ್ರ ತಂದ ಮೆಟ್ಟುಗಳನ್ನ ಮೆಟ್ಕೋತೀರಿ, ಮತ್ತು ಅವ್ರನ್ನ ಯಾಕೆ ಮುಟ್ಟುದಿಲ್ಲ? ಬಸವಣ್ಣವ್ರು ನೋಡ್ರಿ 8 ವಯಸ್ಸಿನಾಗ ಹಿಂಗೆ ಕೇಳ್ತಾರ ನಮ್ಮ ಯಾರು? ಶೂದ್ರ ಮಾಡ್ಕೊಂಡು ಬಂದಿರತಕ್ಕಂಥ ಮೆಟ್ಟುಗಳನ್ನ ಕಾಲ ಮೆಟ್ಕೊಂಡು ಅಡ್ಡಾಡ್ತೀರಿ, ಹಾಗಾದ್ರೆ ಮೆಟ್ಟು ಮಾಡ್ಕೊಂಡು ಬಂದಾಗ ಮೆಟ್ಟನ್ನ ಹಾಕೊಂಡು ಅಡ್ಡಾಡಕ್ ಬರ್ತದ, ಅವ್ರನ್ನ ಯಾಕೆ ಮುಟ್ಟಾಕ್ ಬರುದಿಲ್ಲ? ಹಿಂಗಂದಾಗ ಚಿದಂಬರ ಶಾಸ್ತ್ರಿಗಳಂತಾರ, ಮೆಟ್ಟಗಳನ್ನ ಹಂಗ ಮೆಟ್ಟೋದಿಲ್ಲ, ನಾವು ಶುದ್ಧೋದಕವನ್ನ ಹಾಕಿ ಅವನು ಪರಿಶುದ್ಧ ಮಾಡಿ ಆಮೇಲೆ ಮೆಟ್ಕೋತೀವಿ ಅಂತ ಅಂದಾಗ ಮತ್ತೆ ಬಸವಣ್ಣವ್ರು ಅಂತಾರ, ಹಾಗಾದ್ರೆ ನಿಮ್ಮ ಶುದ್ಧೋದಕದಿಂದ ಮೆಟ್ಟು ಇಲ್ಲೇನು ಕಾಲಾಗ ಹಾಕೊಳ್ಳುವಂತ ಮೆಟ್ಟುಗಳದಾವಲ್ಲ, ಈ ಮೆಟ್ಟುಗಳು ಶುದ್ಧ ಅಕ್ಕವ ಅನ್ನೋದಾದ್ರೆ ಸತ್ತು ಚರ್ಮ ಶುದ್ಧ ಮಾಡಕ್ ಬರ್ತದ, ಜೀವಂತಿದ್ದ ಮನುಷ್ಯನ ಯಾಕೆ ಶುದ್ಧ ಮಾಡಕ್ ಬರಂಗಿಲ್ಲ? ಇವಂಗೂ ಶುದ್ಧೋದಕ ಹಾಕ್ರಿ, ಅವನು ಶುದ್ಧ ಮಾಡ್ರಿ ಅಂತ ಹೇಳ್ತಾನೆ ಬಸವಣ್ಣ. ಮತ್ತು ನಿಮ್ಮ ತಲೆಯಾಗ ಹೆಂಗಿರ್ಲಿ, ಬಸವ ಪುರಾಣ ಅಂದ್ರೆ ಎಲ್ಲ ಒಂದೇ ದಿವ್ಸಕ್ಕನ ಹೇಳಿ ಮುಗಿಸ್ಬೇಕು ಅನ್ನೋ ಹಂಗೆ ಲೆಕ್ಕದಾಗ ಇಟ್ಕೊಂಡಿದ್ರಿ. ಮತ್ತೆ ನೀವು 20 ದಿವಸ ಐತಿದ ಒಂದೊಂದು ಪ್ರಸಂಗ ಹೇಳ್ಕೊಂತಾನೆ ಹೋಗ್ಬೇಕು ಹಂಗೆ. ಮತ್ತೆ ಹೇಳಂದ್ರೆ ಇವತ್ತು ಒಂದು ದಿವಸದಾಗ ಮುಗಿಸೇ ಬಿಡೋಣ ಇದನ್ನು. ಹೆಂಗೆ ಮಾಡೋಣ್ರಿ? ಕೆಲವು ಮಂದಿ ಜ್ಞಾನಿಗಳು ಇರ್ತೀರಿ, ಮತ್ತು ನೀವು ಯಾಕೆ ಹಂಗೆ ಬರಲಿಲ್ಲ ಅಂತೇಳಿ ನೀವು ಯಾವ್ದಾರು ಓದ್ಕೊಂಬಂದಿದ್ದು ತಂದು ನನಗೆ ಹಚ್ಕೊಂಡು ಕುಂತ್ಕಿಂತೀರಿ. ಇಲ್ಲೇನು ಬರ್ತೈತಿ ಅದನ್ನು ಇದನ್ನು ಮಾಡ್ಕೊತಾನೆ ಅದ್ರೊಳಗೆ ಅದನ್ನು ಹೇಳಬೇಕು. ಯಾಕಂದ್ರೆ ಇಬ್ಬರು ಮತ್ತೆ ಹಂಗೇನಾದ್ರು ಸೊಕ್ಕ ಬಸವ ಪುರಾಣ ನಿಮಗೆ ಬೇಕಾತಂದ್ರೆ ನಾ ಮುಂಜಾನೆ ಅಲ್ಲಿ ಮಧ್ಯಾಹ್ನದಾಗ ಇರ್ತೀನಿ, ಅಲ್ಲಿ ಬರ್ರಿ ಕಾವ್ಯಾತ್ಮಕವಾಗಿ ಬಸವ ಪುರಾಣವನ್ನು ಕೇಳೋಣ. ಅದು ಆಸಕ್ತಿ ಇದ್ದವ್ರು 4 ಮಂದಿ ಯಾರಿದ್ರು ಅವ್ರಷ್ಟ. ನಿಮ್ದೆಲ್ಲ ತೊಗೊಂಡು ಹೋಗಿ ನೀವು ಹುಟ್ಟರು ತಲೆ ಮೇಲೆ ಹೇರಕ್ಕೆ ಹೋಗ್ಬೇಡ್ರಿ. ಅದನ್ನು ಕಾರಣ ಇಷ್ಟ ತಲೆಯಾಗಿ ಇಟ್ಕೊಳ್ರಿ. ನಿಮ್ಮ ಶುದ್ಧೋದಕದಿಂದ ಮೆಟ್ಟನ್ನು ಶುದ್ಧ ಮಾಡಕ್ಕೆ ಬರ್ತದ ಅಂತಂದ್ರೆ ಅದ ನೀರನ್ನು ತೆಗೆದುಕೊಂಡು ಅವಂಗೂ ಹಾಕಿ ಅವನು ಶುದ್ಧ ಮಾಡ್ರಲ್ಲ ಅಂತ ಅಂದಾಗ ಅವಾಗ ಅವ್ರಂತಾರ, ನೋಡು ಬಸವ, ಎಂಥ ವ್ಯಕ್ತಿ ಹೊಟ್ಟಿ ಒಳಗೆ ಎಂಥವನು ಹುಟ್ಟಿಬಿಟ್ಟಿಯೋ ನೀನು, ಪಂಡಿತರಿಗೆ ಹೊಳ್ಳಿ ಪ್ರಶ್ನೆ ಕೇಳ್ತೀಯಲ್ಲೋ, ಕಲಿಸಿದ ಗುರುಗಳಿಗೆ ವಾದ ಮಾಡ್ತೀಯಲ್ಲೋ ಅಂತ ತಿಳ್ಕೊಂಡು ಅಪರಾಧಿಯನ್ನು ತೆಗೆದುಕೊಂಡು ಬಂದು ಹೋಗಿ ಯಾರ ಹತ್ರ ಹೇಳ್ತಾರ? ಮಹಾದರಸನ ಮುಂದೆ ಹೇಳ್ತಾರೆ. ಏನ್ರಿ ನಿಮ್ಮ ಮಗನಿಗೆ ಕಲಸ ಅಂತ ತಿಳ್ಕೊಂಡು ನೀವು ಗುರುಕುಲ ಕಲಸಕ್ಕೆ ಹೋದ್ರೆ ಇವಂಗ ನಾವು ಕಲಿಸಿದಕ್ಕಿಂತ ಇವ ನಮಗೆ ಕಲಸಕ್ಕೆ ಬಂದಿದ್ದ ಹೆಚ್ಚಾಗಿಬಿಟ್ಟದ. ಶೂದ್ರನ್ನೆಲ್ಲ ಮುಟ್ಕೋತಾನ, ಅವ್ರನ್ನ ಮುಟ್ಟಿ ಅವ್ರಿಗೆ ಹಣ್ಣು ಕೊಡಕ್ಕೆ ಹೊಕ್ಕಾನ, ಅವ್ರು ತಿನ್ಸಾಕ್ ಹೊಕ್ಕಾನ, ಅವ್ರಿಗೆ ಉಣಸಾಕ್ ಹೊಕ್ಕಾನ. ನಮ್ಮ ಮಕ್ಕಳು ಕುಟ್ಟಾಗಿರು ಅಂದ್ರೆ ಆ ಮಕ್ಕಳು ಕುಟ್ಟಾಗ ಹೋಗಿರಾಕ್ ಹೊಕ್ಕಾನ. ಏನ್ ಮಾಡ್ಬೇಕು? ಎಂಥವ್ರ ಹೊಟ್ಟೆ ಒಳಗೆ ಎಂಥವ್ರು ಹುಟ್ಟು ಬಿಟ್ಟಾರಿ ಅಂತ ಎಲ್ಲಾರಕ್ಕೂ ಒಂದು ಕಂಪ್ಲೇಂಟ್ ಮಾಡ್ಬೇಕಾದ್ರೆ ಆ ಬಾಲಕ ಬಸವಣ್ಣನನ್ನು ಕರೆದು ಹೊರಗೆ ಹೊಡೆಯಂಗಿಲ್ಲ, ಏನನ್ನೋಂಗಿಲ್ಲ. ಭಾಳ ದಿವ್ಸಕ್ಕೆ ಪ್ರೀತಿಯಿಂದ ಹುಟ್ಟಿರುವಂಥ ಮಗು ಅದ. ಅವಾಗ ಮಾದಲಾಂಬಿಕೆ ಮುಂದೆ ಕುಂದಿರಿಸ್ಕೊಂಡು ಮಾದರಸರು ಹೇಳ್ತಾರಂತ, ಬಸವ, ಸಂಪ್ರದಾಯ ವಿರುದ್ಧ ಮಾತಾಡಕ್ಕೆ ಹೋಗ್ಬೇಡಪ್ಪ, ಸಂಪ್ರದಾಯವನ್ನು ಮೀರಿ ಮಾಡುವಂಥ ಕೆಲಸವನ್ನು ಮಾಡಬಾರ್ದಪ್ಪ. ಸಂಪ್ರದಾಯಕ್ಕೆ ಮೀರಿ ನಾವೇನಾದ್ರೂ ನಡ್ಕೊಳಕತ್ತೀವಿ ಅಂದ್ರೆ ವಿಪ್ರರು ನಮ್ಮನ್ನು ನೋಡಿ ಸುಮ್ಮನೆ ಇರೋದಿಲ್ಲಪ್ಪ. ದಯಮಾಡಿ ಹಂಗೆ ಮಾಡಕ್ಕೆ ಹೋಗ್ಬೇಡ ಬಸವ, ಅವ್ರೇನು ಹೇಳ್ತಾರ ಅದನ್ನು ನೀ ಕೇಳಬೇಕು ಅಂತ ತಿಳ್ಕೊಂಡು 8 ವರ್ಷ ಆಗಿತ್ತು. 8 ವರ್ಷ ಆದಮೇಲೆ ಉಪನಯನ ಮಾಡಬೇಕಲ್ಲ ಅವನು. ಯಾವುದಾದ್ರೂ ನಮ್ಮ ಧರ್ಮದೊಳಗನ ಐತಿ, ಇಸ್ಲಾಂ ಧರ್ಮದಾಗನ ಐತಿ, ಎಲ್ಲ ಧರ್ಮದೊಳಗೆ ದೀಕ್ಷಾ ಸಮಾರಂಭ ಮಂದಿ ಇರತಾವ. ಕೆಲವು ಮಂದಿ ಉಪನಯನ ಅಂತಾರೆ, ಕೆಲವು ಮಂದಿ ಮುಂಜಿ ಅಂತಾರೆ, ಕೆಲವು ಮಂದಿ ಅಯ್ಯಾಚಾರ ಅಂತಾರೆ. ಹಂಗೆ ಅವ್ರವ್ರ ಧರ್ಮದೊಳಗೆ 8ನೇ ವಯಸ್ಸಿಗೆ ಅಲ್ಲಿವರೆಗೂ ಈ ಶರೀರ ಅನ್ನುವಂಥದ್ದು ಹೆಂಗಿರ್ತದೆ ಅಂದ್ರೆ ಮಾಂಸದ ಮುದ್ದೆ ಆಗಿರ್ತದೆ. ಈ ಮಾಂಸದ ಮುದ್ದೆಗೆ ಆ ದೀಕ್ಷೆಯನ್ನು ಕೊಟ್ಟ ಮೇಲೆ ಇದು ಮಂತ್ರ ಮುದ್ದೆ ಶರೀರ ಆಗ್ತದೆ. ಮಾಂಸ ಪಿಂಡವಾಗಿರ್ತಕ್ಕಂಥದ್ದನ್ನು ಮಂತ್ರಪಿಂಡವನ್ನಾಗಿ ಮಾಡುವಂಥ ಕೆಲಸವನ್ನು ದೀಕ್ಷೆಗಳು ಮಾಡ್ತಾವೆ.
ಎಲ್ಲರೂ ಮಾಡಿಸ್ಕೊಳ್ಳಬೇಕು. ಅದನ್ನು ಅಯ್ಯಾಚಾರ ಮಾಡ್ಕೋಬೇಕು, ಲಿಂಗ ದೀಕ್ಷಾ ಮಾಡಿಸ್ಕೋಬೇಕು. ಎಲ್ಲರೂ ಯಾವ್ಯಾವ ಧರ್ಮದೊಳಗೆ ನಾವು ಅದೀವಿ ಆಯಾ ಧರ್ಮದ ದೀಕ್ಷೆಯನ್ನು ನಾವೆಲ್ಲರೂ ತಗೊಳ್ಬೇಕಾಗ್ತದೆ. ಅದನ್ನು ತಗೊಂಡು ಅದರಂಗೆ ಆಚರಣೆ ಮಾಡ್ಬೇಕಾಗ್ತದೆ. ಧರ್ಮದಿಂದ ನಡಿಬೇಕಾಕತಿ. ಹೇಳೋದಟ್ಟ ಅಲ್ಲ. ಹೇಳೋರು ನಾ ಹೇಳಿದ್ಯಾ ನೀವು ಕೇಳಿದ್ಯಾ, ಈ ಹೇಳಿದ್ದನ್ನು ಕೇಳುವ ಮಂದಿಯಿಂದ ಏನಾಗೋದಿಲ್ಲ ಅಂತ ತಲೆಗೆ ಇಟ್ಕೊಳ್ರಿ ನೀವು. ಬರೀ ಹೇಳಿದ್ದನ್ನು ಕೇಳೋರಿಂದ ಏನಾಕತಿ? ಯಾವನೋ ಒಬ್ಬ ಬೋರ್ಡ್ ಹಾಕಿದ್ದ, ನಾ ಹೇಳಿದ್ದನ್ನು ಕೇಳುವಂಥ ಕೆಲಸಗಾರ ಬೇಕಾಗ್ಯಾರ ಅಂತ. ಹೇಳಿದ್ದನ್ನು ಕೇಳುವಂಥ ಕೆಲಸಗಾರ ಬೇಕಾಗ್ಯಾರ ಅಂದ್ಕೂಡ್ಲೇನ ಒಂದು 8 ಮಂದಿ ಬಂದ್ರೆ ನಾವು ಮಾಡ್ತೀವಿ ಅಂತ. ಪಗಾರ ಎಷ್ಟು ರೀ? ತಿಂಗಳ 10,000 ರೂಪಾಯಿ ಕೊಡ್ತೀನಿ. ಇನ್ನೊಬ್ಬ ಒಂದು ಎಷ್ಟು ನಮ್ದು ಒಂದು 15,000 ರೂಪಾಯಿ ಕೊಟ್ಟರೆ ನಾ ಮಾಡ್ತೀನಿ ನೋಡ್ರಿ ಅಂದ. 7 ಮಂದಿ ಹೋದ್ರು, ಅವನೊಬ್ಬ ಉಳ್ಕೊಂಡ 15,000 ರೂಪಾಯಿಗೆ ಹೇಳಿದ್ದನ್ನು ಕೇಳುವಂಥ ಕೆಲಸಗಾರ. ಅಂದ್ರೆ ನಾವು ಏನು ಹೇಳ್ತಾನೆ ಎಲ್ಲ ಕೇಳಬೇಕು. ಅವ ಬಂದು ಕರ್ಕೊಂಬಂದು ತನ್ನ ತೋಟದಾಗ ಇಟ್ಕೊಂಡು ಹೇಳಿದವ, ನೋಡಪ್ಪ ಮುಂಜಾನೆ ಎದ್ದು ಗುಡ್ಲೇನ ಎತ್ತಿಗೆ ನೀರು ಕುಡಿಸ್ಬೇಕು, ಆಕಳಕ್ಕೆ ನೀರು ಕುಡಿಸ್ಬೇಕು, ಹುಣ್ರಿ ಅಂದವ. ಎತ್ತು ಹೊರಗೆ ಕಟ್ಬೇಕು, ಹುಣ್ರಿ ಅಂದ. ಮತ್ತೆ ಹೊಳ್ಳಿ 9:30 ಆಕತಿ, ಆಕಳಕ್ಕೆ ಎತ್ತಿಗೆ ತಿನ್ನಾಕಿಡ್ಬೇಕು, ಹುಣ್ರಿ ಅಂದವ. ಹೊರಗೆ ಕಟ್ಟಿದ ಮೇಲೆ ಸ್ವಚ್ಛಂಗೆ ಕಸ ಹೊಡಿಬೇಕು, ಹುಣ್ರಿ ಅಂದವ. ಇಷ್ಟೆಲ್ಲ ಕೆಲಸ ಹೇಳಿಕೊಟ್ಟಾನ. ಹೇಳಿಕೊಟ್ಟು 8 ದಿವಸ ಊರಿಗೆ ಹೋಗಿ ಬರ್ತೀನಿ ಅಂತ ಹೋಗ್ಯಾನವ. 8 ದಿವಸ ಹೋಗಿ ಬರ್ತೀನಿ ಅಂತ ಹಿಂಗೆ ಊರಿಗೆ ಹೋಗಿ 8 ದಿವಸ ಆದಮೇಲೆ ಬಂದು ನೋಡ್ತಾನ, ಕಟ್ಟಿದ ಎತ್ತು ಕಟ್ಟದಲ್ಲೇ ಅದಾವು, ನೀರು ಇಟ್ಟಿಲ್ಲ, ತಿನ್ನಾಕು ಇಟ್ಟಿಲ್ಲ, ಹಾಲು ಹಿಂಡ್ಕೊಂಡಿಲ್ಲ, ಸ್ವರ್ಗ ಸಾಯಕ್ಕಾಗಿದ್ದವು 8 ದಿವಸ ಗಟ್ಲೆ. ಮತ್ತು ನೀರು ಕೂಳು ಹಾಕ್ಲಿಲ್ಲ ಅಂದ್ರೆ ಏನಾಕ್ಕವು ಪಾಪ. ನೋಡಿ ಇಟ್ಟು ಸಿಟ್ಟು ಬಂತು. 15,000 ರೂಪಾಯಿ ರೊಕ್ಕ ಕೊಟ್ಟು ನಿನಗೆ ಹೇಳಿದ್ದು ಕೇಳುವಂಥ ಕೆಲಸಕ್ಕೆ ಇಟ್ಕೊಂಡ್ರೆ ಒಂದಿಷ್ಟು ನೀರು ಕುಡಿಸಿಲ್ಲಲ್ಲೋ, ಏನು ಕೆಲಸ ಮಾಡೀನಿ ಅಂತ ಅಂದಾಗ, ಸಾವ್ಕಾರ ಬೈಬೇಡ್ರಿ ನನಗೆ ಅಂದವ. ಯಾಕ ಬೈಬೇಡ್ರಿ? ಯಾಕೆ ಬೈಬೇಡ್ರಿ? ನೀವೇನು ಹೇಳ್ಕೊಂಬಂದಿರಿ? ನನ್ನ ಹೇಳಿದ್ದನ್ನು ಕೇಳ ಅಂತ ಹೇಳ್ಕೊಂಬಂದಿರಿ. ನೀವು ಹೇಳಿದ್ದೆಲ್ಲ ಕೇಳಿನಿಲ್ಲ. ನಾನು ನೀರು ಕುಡಿಸಂದಿರಿ, ಹ್ಞೂ ಅಂದಿನಿ. ತಿಳಿದಿಲ್ಲ ನಿಮ್ಗೆ? ನೀವು ಒಂಥರ ಟ್ಯೂಬ್ಲೆಟ್ ಇದ್ದಂಗೆ ಅದೀರಿ. ನೀರು ಕುಡಿಸಂದಿರಿ, ನೀರು ಕುಡಿಸಿನಿ, ಮತ್ತು ಅದಕ್ಕೆ ನೀವು ಹ್ಞೂ ಅಂದಿನಿ. ನೀವು ಅದಕ್ಕೆ ಹೊರಗೆ ಕಟ್ಬೇಕಂದಿರಿ, ಅದನ್ನು ಹ್ಞೂ ಅಂದಿನಿ. ನೀ ಹೇಳಿದ್ದು ಕೇಳೋ ಅಟ್ಟ ನಾನು ಮಾಡವಲ್ಲ ಅಂದಂತವ. ಮತ್ತು ಬರೀ ಹೇಳಿದ್ದು ಕೇಳಿದ್ರೆ ಅಟ್ಟ ಏನು ಬೆಲೆ ಐತಿ? ಸ್ವಾಮಿಗಳು ಹೇಳಿದ್ದನ್ನು ಬರೀ ಕೇಳ್ಕೊಂಡು ಅಟ್ಟ ಹೋದ್ರೆ ಏನು ಬೆಲೆ ಇಲ್ಲ. ಹೇಳಿದ್ದನ್ನು ಕೇಳಿದ್ರೆ ಅಷ್ಟೇ ಬೆಲೆ ಇಲ್ಲ, ಕೇಳಿದಂಗೆ ಒಂದಿಷ್ಟು ನಡ್ಕೊಂಡವ್ರಿಗೆ ಅಟ್ಟ ಬೆಲೆ ಐತಿ ಈ ಜಗತ್ನ್ಯಾಗ. ಇದಕ್ಕೆ ಚಪ್ಪಾಳಿ ಹೊಡ್ರಿ, ಏನಾಗೋದಿಲ್ಲ. ಯಾವಾಗ 8 ವಯಸ್ಸಾಗ್ತದೆ, ವಯಸ್ಸಾದ ಕೂಡಲೇ ಬಸವಣ್ಣನವ್ರಿಗೆ ಉಪನಯನ ಮಾಡಿಸ್ಬೇಕು ಅಂತ ತಿಳ್ಕೊಂಡು ಹೇಳಿದಾಗ ಒಂದು ಘಟನೆ ಕಣ್ಮುಂದೆ ಬರ್ತದೆ. ಏನು ಕಣ್ಮುಂದೆ ಬರ್ತದೆ ಅಂದ್ರೆ, ಬಸವಣ್ಣನವರ ತಂದೆಯಾಗಿರ್ತಕ್ಕಂಥ ಮಾದರಸರ ತಂಗಿ ಲಕ್ಷ್ಮಮ್ಮ, ಆ ಲಕ್ಷ್ಮಿಯ ಗಂಡ ಅಚಾನಕ್ಕಾಗಿ ತೀರ್ಕೊಂಡ್ಬಿಡ್ತಾನೆ. ಇದು ಭಾಳ ಮನುಷ್ಯನ ಮೇಲೆ ಪ್ರಭಾವ ಬೀರುವಂಥ ಘಟನೆ ಇದು ಬಸವಣ್ಣವ್ರಿಗೆ. 8 ವಯಸ್ಸಿನಾಗ ಇದು ಹೇಳಾಕತ್ತಿದ್ದು ನಾನು. 20 ವಯಸ್ಸಾದ ಮೇಲೆ ಆಗಿರುವಂಥ ಘಟನೆ ಅಲ್ಲ ಇದು. 8 ವಯಸ್ಸಿನ ಹುಡುಗನ ಮೇಲೆ ಪರಿಣಾಮ ಆಗ್ತದೆ. ಏನಾಗ್ತದೆ? ಏನು ಆ ಮಾದರಸನ ತಂಗಿ ಆಗಿರ್ತಕ್ಕಂಥ ಸೋದರತ್ತೆ ಗಂಡ ತೀರ್ಕೊಂಡಿದ್ದಕ್ಕೆ ಸೋದರತ್ತೆಗೆ ಒತ್ತಾಯಪೂರ್ವಕವಾಗಿ ತಲೆ ಬಡಿಸುವಂಥ ಕೆಲಸವನ್ನು ಮಾಡಾಕತ್ತಿದ್ರು. ಕೇಶ ಮುಂಡನ ಮಾಡ್ಬೇಕಲ್ಲ. ಗಂಡ ಸತ್ತ ಅಂದ್ರೆ ಕೈಯಾಗಿನ ಬಳಿಯನ್ನ ತೆಗಿಬೇಕು, ಕುಂಕುಮ ತೆಗಿಬೇಕು, ಬಿಳಿ ಬಟ್ಟೆ ಹಾಕ್ಕೋಬೇಕು, ಮೂಲ್ಯಾಗ ಕುಂದಿರ್ಬೇಕು, ಯಾವುದೇ ಶುಭ ಕಾರ್ಯಗಳಿಗೆ ಹೋಗೋಂಗಿಲ್ಲ. ಯಾರು ಮಾಡಿಟ್ಟಾರೆ ಇವನು ಶಾಸ್ತ್ರನ? ಯಾರು ಮಾಡಿಟ್ಟಾರ? ಇದು ಮಾಲಕವಾಗಿರ್ತಕ್ಕಂಥ ಬಸವಣ್ಣನವ್ರ ಮೇಲೆ ಪರಿಣಾಮ ಬೀಳ್ತದೆ. ನನ್ನ ಸೋದರತ್ತೆ ನನ್ನ ಎತ್ಕೊಂಡು ಮುದ್ದಾಡ್ತಿದ್ಲು, ನನ್ನ ಸೋದರತ್ತೆ ನನ್ನ ಕಣ್ಣು ಕೂಡಲೇ ಪ್ರೀತಿ ಮಾಡ್ತಿದ್ಲು. ಇವತ್ತು ನನ್ನ ಸೋದರತ್ತೆ ಕೂದಲವನ್ನು ತೆಗಿಯಾಕತ್ತಾರ, ಬಿಳಿ ಸೀರೆ ಕೊಟ್ಟಾರ, ನನ್ನಿಂದ ದೂರ ಇಡಾಕತ್ತಾರ. ಯಾವುದಾದ್ರೂ ಶುಭ ಸಮಾರಂಭ ಬಂದ್ರೆ ಭಾಳ ದೂರ ಕುಂದಿರಿಸ್ತಾರ. ಯಾಕೆ ಹಿಂಗಂತ ತಿಳ್ಕೊಂಡು ಹೋಗಿ ಸೋದರತ್ತೆಯನ್ನು ಕೇಳ್ತಾಳಂತ, ಅತ್ತೆ ಯಾಕೆ ನಿನಗೆ ಹಿಂಗೆ ಮಾಡಾಕತ್ತಾರ? ಅವಾಗ ಬಾಲಕ ಬಸವಣ್ಣ ನನಗೆ ಸೋದರತ್ತೆ ಅಂತಾಳಂತ. ನೋಡಪ್ಪ, ನೀ ಕೇಳುವಂಥ ಪ್ರಶ್ನೆಗೆ ನನ್ನ ಹತ್ರನೂ ಉತ್ತರ ಇಲ್ಲ ಬಸವಣ್ಣ, ಇದಕ್ಕೆ ಒಂದೇ ಉತ್ತರ, ಇದು ನಮ್ಮ ಸಂಪ್ರದಾಯ. ಗಂಡ ಸತ್ತ ಅಂದ್ರೆ ಹೆಂಡತಿ ವಿಧಿವಿ ಅಕ್ಕಾಳ, ಗಂಡ ಸತ್ತ ಅಂದ್ರೆ ಹೆಂಡತಿ ವಿಧಿವಿ ಅಕ್ಕಾಳ. ಅದ ಹೆಂಡತಿ ಸತ್ತ ಅಂದ್ರೆ ಗಂಡ ಮದುವೆ ಅಕ್ಕನಂದ್ರೆ ಏನೈತಿದ್ರ ವಿಚಾರ? ಹೆಂಡತಿ ಸತ್ತ ಅಂದ ಕೂಡಲೇ ಗಂಡ ಮದುವೆ ಆಗಕ್ಕೆ ಬರ್ತದ. ಆದ್ರೆ ಗಂಡ ಸತ್ತಿದ್ದಕ್ಕೆ ಹೆಂಡತಿ ಬರೀ ವಿಧಿವಿ ಅಕ್ಕಾಳ ಅಂತಂದ್ರೆ ಇಷ್ಟು ತಾರತಮ್ಯ ನಮ್ಮ ಜಗತ್ತಿನಾಗಿತ್ತು. ಹೆಣ್ಮಕ್ಳು ಅಂತಂದ್ರೆ ಕೇವಲ